ಸೊ ಇವತ್ತು ಸ್ವಲ್ಪ ಬೇಗ ಎದ್ದು ಬೇಗ ರೆಡಿಯಾಗಿ ಒಂದು 6:30ಗೆ ಸ್ಟಾರ್ಟ್ ಮಾಡಿಬಿಟ್ಟೆ ರೈಡು. ಬಿಕಾಸ್ ಸ್ವಲ್ಪ ಡಿಫಿಕಲ್ಟ್ ರೋಡ್ಸ್ ಇರುತ್ತೆ ಅಂತ ಹೇಳಿದ್ರಲ್ಲ, ಸೊ ಸ್ಟಾರ್ಟ್ ಮಾಡಿ ಈಗ ಉದ್ದಮ್ಪುರ್ ಬಂದಿದ್ದೀನಿ. ಉದ್ದಮ್ಪುರ ಈಗ 10:30. ನಾನಿರೋ ಸ್ಟಾರ್ಟ್ ಮಾಡಿದ ಜಾಗ ಕತ್ರಾಯಿಂದ ಇಲ್ಲಿ 40 ಕಿಲೋಮೀಟ್ರು. ಉದ್ದಮ್ಪುರ್ ಬಂದಿದ್ದೀನಿ. ಇಲ್ಲೊಬ್ಬ ಫ್ರೆಂಡ್ ಇದ್ದಾನೆ, ಸೊ ಅವ್ನು ಮೀಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಅವ್ನು ಬಂದರೆ ಮೀಟ್ ಮಾಡಿಕೊಂಡು ಇಲ್ಲಿಂದ ರಾಂಬನ್ ಕಡೆ ಹೊರಡಬೇಕು. ಇಲ್ಲಿ ಮಳೆ ಬೇರೆ ಬೀಳೋ ಸೂಚನೆಗಳಿದೆಯಂತೆ. ಸೊ ನೋಡಬೇಕು ಹೆಂಗಿರುತ್ತೆ ಏನಂತ ನೋಡೋಣ. ಮುಂದೆ ಒಂದು ಟನಲ್ ಇದೆ 9 ಕಿಲೋಮೀಟ್ರು. ಸೊ ಅದು ಎಂಟ್ರಿ ಬಿಡಲ್ವಂತೆ. ಅದು ಒಂದೇ ರೋಡಲ್ಲಿ 2 ವೆಹಿಕಲ್ಸ್ ಓಡಾಡುತ್ತೆ, ಬಿಡಲ್ಲ ನಿಮ್ಮನ್ನು ಅಂತ ಹೇಳಿದ್ರು. ಸೊ ಬೇರೆ ಕಡೆಯಿಂದ ಹೋದರೆ ಸುತ್ತೋದು. ಸೊ ನಾನು ಆ್ಯಕ್ಚುಲಿ ಅವರು ಇಲ್ಲಿ ಅಥಾರಿಟಿ ಇದ್ದಾರಲ್ಲ, ಅವ್ರು ಹೇಳಿದ್ರು ಲಿಫ್ಟ್ ತೊಗೊಂಬಿಡು ಅಂತ ಹೇಳಿದ್ರು. ಸೊ ನೋಡಬೇಕು, 9 ಕಿಲೋಮೀಟ್ರ್ ಲಿಫ್ಟ್ ತೊಗೊಂಡ್ಬಿಟ್ರೆ ಬೆಟ್ರು. ಇಲ್ಲಾಂದ್ರೆ ನಾವು ಬೇರೆ ಥಿಂಗ್ಸ್ನ ಕ್ಯಾಚ್ ಅಪ್ ಮಾಡೋಕ್ಕಾಗ್ಬಿಡುತ್ತೆ ಶ್ರೀನಗರಿಂದ. ಸೊ ಅದಕ್ಕೆ ನೋಡೋಣ. ಸೊ ರಾಂಬನ್ ಅಂತೂ ಇದು ಹೋಗಕ್ಕೆ ಆಗಲ್ಲ ಲಿಫ್ಟ್ ತೊಗೊಂಡಿಲ್ಲ ಅಂದರೆ. ತುಂಬ ದೂರ ಹೋಗುತ್ತೆ, 2 ದಿನ ಹೋಗುತ್ತೆ, ಅಷ್ಟು ಸುತ್ತಾಕೊಂಬರ್ಬೇಕು. ಸೊ ಅದಕ್ಕೆ ಲಿಫ್ಟ್ ತೊಗೊಳ್ಳೋಣ 9 ಕಿಲೋಮೀಟ್ರು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಕಡೆ ಇರೋದು ಟನಲ್, ಈ ಕಡೆ ಇರೋದು. ಥ್ಯಾಂಕ್ ಯು ಸರ್. ಸೊ 1 ಅವರ್ ಕಾದಿದ್ದಕ್ಕೆ ಯಾರೋ ಪಾಪ ಪುಣ್ಯಾತ್ಮ ನಿಲ್ಲಿಸಿ ಹಚ್ಕೊಂಡು ಟನಲ್ ಕ್ರಾಸ್ ಮಾಡಿದೆ. ಸೊ 10 ಕಿಲೋಮೀಟರ್ಸ್ ಚೀಟಿಂಗ್ ಮಾಡೋದು. ಬಟ್ ಓಕೆ, ಇಲ್ಲಾಂದಿದ್ರೆ ಒಂದು ದಿನ ಸುತ್ತಬರ್ಬೇಕಾಗಿತ್ತು. 60 ಕಿಲೋಮೀಟರ್ಸ್ ಸುತ್ತಬರ್ಬೇಕಾಗಿತ್ತು. ಎನಿವೇಸ್ ಆಗಿದೆ. ನೆಕ್ಸ್ಟ್ ರಾಂಬನ್ ಒಂದು 15 ಕಿಲೋಮೀಟರ್ಸ್ ಇದೆ. ಸೊ ರಾಂಬನ್ ರೀಚ್ ಆಗ್ತದೆ. ಸೊ ಅಲ್ಲೂ ಕೂಡ ನನಗೆ ಜಮ್ಮುಲಿ ಹೆಲ್ಪ್ ಮಾಡಿದ್ರಲ್ಲ, ಸೊ ಅವರೇ ಇಲ್ಲಿ ಕಾಲ್ ಮಾಡಿ ಹೇಳಿದ್ದಾರೆ. ಸೊ ಇಲ್ಲಿ ಸ್ಟೇಗೆ ಅರೇಂಜ್ ಮಾಡ್ತೀನಿ ಅಂತ. ಸೂಪರ್. ಓಕೆ, ರಾಂಬನ್ ಹೋಗೋಣ. ಬಟ್ ವ್ಯೂ ಸಖತ್ತಾಗಿದೆ, ಎಲ್ಲ ಕಡೆ ಸಖತ್ತಾಗಿದೆ. ಇಲ್ಲಿ ಅದೇ ಅಲ್ಲಲ್ಲಿ ಮಾತ್ರ ಚಿಕ್ಕದಾಗಿ ಐಸ್ ಇರೋ ಮೌಂಟೇನ್ಸ್ ಪ್ಯಾಚ್ ಕಾಣಿಸ್ತಿದೆ. ಬಟ್ ಓವರ್ ಆಲ್ ಸೂಪರ್ ವ್ಯೂ ಇದೆ. ಕೂಲ್ ದೆನ್. ಈಗ ರಾಜ್ಮಾ ಬಂದಿದೆ.
ಯಾರೋ ಹೇಳಿದರು ಜಮ್ಮು ಕಾಶ್ಮೀರಲ್ಲಿ ರಾಜ್ಮಾ ಚಾವಲ್ ಚೆನ್ನಾಗಿ ಸಿಗುತ್ತೆ ಅಂತ. ಬಟ್ 2 ಕಡೆ ತಿಂದೆ, ಓಕೆ ಇತ್ತು. ಬಟ್ ಇಲ್ಲಿ ರಾಜ್ಮಾ ಚಾವಲ್ಲು ಸೂಪರ್. ಕರ್ನಾಟಕ. ರಾಂಬಾನ್ಗೆ ಬಂದೆ 5:30 ಈಗ. ಬಂದಿದ ತಕ್ಷಣ ಆ್ಯಕ್ಚುಲಿ ಒಂದು 15 ಕಿಲೋಮೀಟರ್ಸ್ ಹಿಂದೆ ಮತ್ತೆ ಬ್ಯಾಕ್ ಫಿಲ್ ವಬಲ್ ಆಗ್ತಿದೆ. ಸೊ ಅದಕ್ಕೆ ರಾಂಬನ್ ಇಲ್ಲೊಂದು ಸೈಕಲ್ ಶಾಪ್ ಇತ್ತು, ಅಲ್ಲಿ ಬಿಟ್ಟು ಬಂದಿದ್ದೀನಿ. ಸೊ ನೋಡಬೇಕು. ಸೊ ಹೋಗಿ ನೋಡಿ ಚೆಕ್ ಮಾಡಿ ಅದೊಂದು ರಿಪೇರಿ ಮಾಡಿಸ್ಕೊಂಡ್ಬಿಟ್ರೆ ಐ ಥಿಂಕ್ ನಮಗೆ ಒಂದು 150 ಕಿಲೋಮೀಟರ್ಸ್ ಶ್ರೀನಗರ್ಗಿದೆ. ಸೊ ನೋಡೋಣ, ಅದೊಂದು ರಿಪೇರಿ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಅದಷ್ಟೇ, ಇವತ್ತು 5:30 ಇಲ್ಲಿ ರಿಲ್ಯಾಕ್ಸ್ ಆಗಿ ನಾಳೆ ಬೆಳಗ್ಗೆ ಅಲ್ಲಿ ಮಾರ್ನಿಂಗ್ ಹೊರಡೋದು. ಸೊ 150 ಕಿಲೋಮೀಟರ್ಸ್ ಇದೆ. ಸೊ ನೋಡೋಣ, 40 ಕಿಲೋಮೀಟರ್ಸ್ವರೆಗೂ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಆಮೇಲೆ ಪೂರಾ ಫ್ಲ್ಯಾಟ್ ರೋಡ್ ಅಂತ ಹೇಳಿದ್ರು. ಸೊ ಬೆಳಗ್ಗೆ ಬೇಗ ಬಿಟ್ಟರೆ ಐ ಥಿಂಕ್ ಮೋಸ್ಟ್ಲಿ ರೀಚ್ ಆಗಬಹುದು ಶ್ರೀನಗರ. ಇಲ್ಲ ಅಂದ್ರೂ ಹತ್ರ ಹೋಗ್ಬಿಡ್ತೀವಿ ಅಂತ ನನ್ನ ಒಂದು ಗಟ್ ಫೀಲು. ಸೊ ನೋಡೋಣ, ಅಕಾರ್ಡಿಂಗ್ಲಿ ಟ್ರೈ ಮಾಡೋಣ. ಸೊ ಇಲ್ಲೊಂದು ಆ್ಯಕ್ಚುಲಿ ಇದು ಸೂಪರ್ ಜಾಗ, ಹಿಂದೆ ನೋಡಿ ಕಾಣುತ್ತೆ ದೂರದಲ್ಲಿ. ಈ ಕಡೆ ಆ ಕಡೆ ಇದೆ ಮೌಂಟೇನ್ಸ್, ಸ್ನೋ ಮೌಂಟೇನ್ಸ್. ಈ ಕಡೆನೂ ಇದೆ. ಆ್ಯಕ್ಚುಲಿ ಸೂಪರ್ ವ್ಯೂ ಇಲ್ಲೆಲ್ಲ. ಸೊ ಊಟ ಮಾಡ್ಕೊಂಡು ಬಂದೆ, ಚಪಾತಿ ಮತ್ತು ಸಬ್ಜಿ. ಸೈಕಲ್ ತೊಗೊಂಬಂದೆ. ಸ್ಪೋಕ್ಸ್ ಕಟ್ ಆಗಿದ್ದರಿಂದ ಅದು ಬಾಬಲ್ ಆಗ್ತಾ ಇತ್ತಂತೆ. ಸ್ಪೋಕ್ಸ್ ಅವ್ರು ಹಾಕಕ್ಕೆ ಆಗಿಲ್ಲ, ಯಾಕಂದರೆ ಅವ್ರಿಗೆ ಒಂದು ಸಪ್ರೇಟ್ ಕೀ ಬಾಡಿ ಕಾಲ್ ಸ್ಪ್ಯಾನರ್ ಥರ ಏನಾದ್ರು ಇರಬೇಕಂತೆ. ಇವ್ರ ಹತ್ರ ಇಲ್ಲ, ಇದು ಚಿಕ್ಕ ಟೌನ್ ಅಲ್ಲ. ಸೊ ಅವ್ರು ಹೇಳಿದ್ದು ಏನೂ ಪ್ರಾಬ್ಲಮ್ ಆಗಲ್ಲ, ಸ್ವಲ್ಪ ಅಲಾಡ್ತಾ ಇರುತ್ತೆ. ಅದು ಬೇರೆ ನಾವು ಬಂದಿದ್ದ ರೋಡ್ ತುಂಬ ಕಲ್ಲುಗಳು ಇತ್ತಲ್ಲ, ಸೊ ಅದರಿಂದ ಅದು ಕಟ್ಟಾಗಿರುತ್ತೆ. ಸೊ ಅನದರ್ 50 ಕಿಲೋಮೀಟರ್ಸ್ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಅಲ್ಲಿ ಸ್ವಲ್ಪ ಆರಾಮಾಗಿ ಹೋಗಿ ಆಮೇಲೆ 100 ಕಿಲೋಮೀಟರ್ಸ್ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಸೊ 150 ಕಿಲೋಮೀಟರ್ಸ್ ಸ್ವಲ್ಪ ಚಾಲೆಂಜಿಂಗ್ ಇದೆ, ಸ್ವಲ್ಪ ಆರಾಮಾಗಿ ಹೋಗ್ಬೇಕು. ನೋಡ್ಬೇಕು ಹೆಂಗೆ ಇತ್ತು ನಾಳೆ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಕೂಲ್. ನಾಳೆ ಸ್ಟಾರ್ಟ್ ಮಾಡೋಣ. ನಾಳೆ ಮಳೆ ಬರೋ ಸೂಚನೆಗಳಿದೆಯಂತೆ ಇಲ್ಲಿ. ಸ್ವಲ್ಪ ಲೆಟ್ಸ್ ಸಿ, ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದು. ಸ್ವಲ್ಪ ಬೆಳಕೆಲ್ಲ ಬಂದಮೇಲೆ ಇಲ್ಲಿ. ಬಾಯ್, ಗುಡ್ ನೈಟ್.